ಎಲ್ಲರಿಗೂ ನಮಸ್ಕಾರ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹರಳಕಟ್ಟ ಎಂಬ ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬೆ ದೇವಿಯು ನೆಲೆಸಿ ಈ ಹರಳಕಟ್ಟ ಗ್ರಾಮವನ್ನು ಕಾಪಾಡಿಕೊಂಡು ಬಂದಿದ್ದಾಳೆ. ಇಲ್ಲಿನ ಜನರು ವ್ಯವಸಾಯವನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ. ಶ್ರೀ ಕಾಳಿಕಾಂಬಾ ದೇವಿಯು ಹಿಂದೆ ದೊಡ್ಡದಾದ ದೇವಾಲಯದಲ್ಲಿದ್ದರು. ಈಗ ಅವರ ದೇವಸ್ಥಾನ ಮತ್ತೆ ನಿರ್ಮಾಣವಾಗುತ್ತಿರುವ ಕಾರಣ ಸಣ್ಣದೊಂದು ಗುಡಿಯಲ್ಲಿದ್ದಾರೆ. ದೇವಸ್ಥಾನದ ನಿರ್ಮಾಣಕ್ಕಾಗಿ ಸಹಾಯ ಮಾಡುವ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿ ಸಹಾಯ ಮಾಡಬಹುದು. ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ಶುರುವಾಗಿದೆ. ಇಲ್ಲಿ ಸುಮಾರು 100ರಿಂದ 150 ವರ್ಷದ ಹಳೆಯದೊಂದು ಕಲ್ಲು ಬಾವಿ ಇದೆ. ಈ ಊರಿನ ಜನರು ಕಾಳಿಕಾಂಬಾ ದೇವಿಯನ್ನು ಕರೆದುಕೊಂಡು ಹೋಗಿ ಮಡ್ಲಕ್ಕಿ ನೀಡುತ್ತಾರೆ. ಮನೆಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಇಲ್ಲಿನ ಪುರೋಹಿತರು ಕಲ್ಲು ಬಾವಿಯಿಂದ ಗಂಗೆಯನ್ನು ತೆಗೆದುಕೊಂಡು ದೇವರ ಜೊತೆ ಬರುತ್ತಾರೆ. ಈ ಕಲ್ಲು ಬಾವಿಯಲ್ಲಿ ಸುತ್ತಮುತ್ತ ಗ್ರಾಮದ 8 ದೇವರುಗಳು ಬಂದು ಗಂಗೆ ಪೂಜೆಯನ್ನು ಮಾಡಿಕೊಂಡು ಹೋಗುತ್ತಾರೆ. ಮನೆಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಊರಿನ ಮುತ್ತೈದೆಯರು ಅಮ್ಮನವರಿಗೆ ಆರತಿ ಬೆಳಗುತ್ತಾರೆ. ದೇವರನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಕಲ್ಲು ಬಾವಿಯ ನೀರಿನಿಂದ ಶುದ್ಧ ಮಾಡುತ್ತಾರೆ. ಇದನ್ನು ದೇವಸ್ಥಾನದ ಅರ್ಚಕರು ಮಾತ್ರ ಮಾಡಬೇಕು, ಬೇರೆ ಯಾರು ಮಾಡುವಂತಿಲ್ಲ. ಅಮ್ಮನವರ ಜೊತೆಗೆ ದೇವಸ್ಥಾನದ ಅರ್ಚಕರು ಕಲ್ಲು ಬಾವಿಯಿಂದ 1 ಕೊಡ ನೀರು ತೆಗೆದುಕೊಂಡು ಬರುತ್ತಾರೆ. ಅರ್ಚಕರಿಗೆ ಕಾಲು ತೊಳೆದು ಮನೆಯ ಒಳಗೆ ಬರಮಾಡಿಕೊಳ್ಳುತ್ತಾರೆ. ನಂತರ ಅಮ್ಮನವರಿಗೆ ಪೂಜೆ ಮಾಡಿ ಒಳಗೆ ಬರಮಾಡಿಕೊಳ್ಳುತ್ತಾರೆ. ಅಮ್ಮನವರು ಮನೆಗೆ ಬಂದ ಮೇಲೆ ಅರ್ಚಕರು ಬಿಂದಿಗೆಯಲ್ಲಿ ತಂದಿದ್ದ ನೀರಿಂದ ದೇವರನ್ನು ಶುದ್ಧಿ ಮಾಡಿ ಅಲಂಕಾರ ಮಾಡುತ್ತಾರೆ. ನಂತರ ಮನೆಯವರು ಹೂವು, ಹಣ್ಣು, ಸೀರೆ, ಬಳೆಗಳನ್ನು ಅಮ್ಮನವರಿಗೆ ಕೊಡುತ್ತಾರೆ. ನಂತರ ಅಮ್ಮನವರಿಗೆ ಇಷ್ಟವಾದ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ನೈವೇದ್ಯ ಮಾಡುತ್ತಾರೆ. ಮಂಗಳಾರತಿ ಆದ ಮೇಲೆ ಇಬ್ಬರು ಅಮ್ಮನವರನ್ನು ಹಿಡಿದುಕೊಳ್ಳುತ್ತಾರೆ. ಅಮ್ಮನಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅಮ್ಮನವರು ನಮಗೆ ಉತ್ತರವನ್ನು ತೋರಿಸುತ್ತಾ ಹೋಗುತ್ತಾರೆ. ಇದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಅಮ್ಮನವರ ಮುಂದೆ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದಾಗ ಅಮ್ಮನವರು ಹೇಗೆ ಸ್ಪಂದಿಸುತ್ತಿದ್ದಾರೆ ನೋಡಿ. ಹೀಗೆ ಎಲ್ಲ ಕಾರ್ಯಗಳು ಮುಗಿದ ನಂತರ ದೇವರಿಗೆ
ಈಡ್ಗಾಯನ್ನು ಹೊಡೆದು ಆರತಿ ಮಾಡಿ ದೃಷ್ಟಿಯನ್ನು ತೆಗೆಯುತ್ತಾರೆ. ನಂತರ ಸಂತೋಷದಿಂದ ಅಮ್ಮನನ್ನು ಮರಳಿ ಗುಡಿಗೆ ಕಳಿಸುತ್ತಾರೆ. ಈ ರೀತಿ 4 ಜನರು ಅಮ್ಮನವರನ್ನು ಕರೆದುಕೊಂಡು ಹೋಗಿ ಗುಡಿಯ ಒಳಗೆ ಕಳಿಸಿ ನಮಸ್ಕರಿಸುತ್ತಾರೆ. ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್